ನವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಇದನ್ನು ವರ್ಷಪೂರ್ತಿ ವಿವಿಧ ಶೈಲಿಗಳಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಆಚರಿಸಲು ದೇಶದ ವಿವಿಧ ರಾಜ್ಯಗಳು ವಿಭಿನ್ನ ಹೆಸರುಗಳು ಮತ್ತು ಪದ್ಧತಿಗಳನ್ನು ಹೊಂದಿವೆ. ಭಾರತದ ದಕ್ಷಿಣ ಭಾಗದಲ್ಲಿ ನವರಾತ್ರಿಯ ಹಬ್ಬವನ್ನು ಬೊಂಬೆ ಹಬ್ಬ ಅಥವಾ ಗೋಲು ಅಥವಾ ಕೊಲು ಹಬ್ಬ ಎಂದು ಕರೆಯುತ್ತಾರೆ. ಬೊಮ್ಮಲ ಅಥವಾ ಕೊಲುವು ಎಂದು ತೆಲುಗಿನಲ್ಲಿ ಕರೆಯುತ್ತಾರೆ. ಬೊಮ್ಮೈ ಕೋಲು ಎಂದು ತಮಿಳಿನಲ್ಲಿ ಕರೆಯುತ್ತಾರೆ. ಮತ್ತು ಸರಳವಾಗಿ ದಸರಾ ಗೊಂಬೆಗಳು ಎಂದು ಕರೆಯಲಾಗುವ ಅತ್ಯಂತ ಆಸಕ್ತಿದಾಯಕ ಮತ್ತು ವಿಶಿಷ್ಟ ಸಂಪ್ರದಾಯದೊಂದಿಗೆ ಆಚರಿಸಲಾಗುತ್ತದೆ. ಈ ಸಂಪ್ರದಾಯವು ಆಟಿಕೆ ಹಬ್ಬವನ್ನು ಒಳಗೊಂಡಿರುತ್ತದೆ. ಇದನ್ನು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ ಕುಟುಂಬಗಳು ಆಚರಿಸುತ್ತಾರೆ. ಈ ಹಬ್ಬವನ್ನು 10 ದಿನಗಳವರೆಗೆ ಆಚರಿಸಲಾಗುತ್ತದೆ ಮತ್ತು ವಿಜಯದಶಮಿ ಅಥವಾ ದಸರಾ ದಿನದಂದು ಕೊನೆಗೊಳ್ಳುತ್ತದೆ. ದುರ್ಗಾದೇವಿಯು 9 ದಿನಗಳ ಕಾಲ ಹೋರಾಡಿದ ನಂತರ ರಾಕ್ಷಸರ ಅಥವಾ ಅಸುರರ ವಿರುದ್ಧ ಯುದ್ಧವನ್ನು ಗೆದ್ದ ದಿನ. ಕರ್ನಾಟಕದಲ್ಲಿ ಈ ಹಬ್ಬವನ್ನು ದಸರಾ ಗೊಂಬೆ ಉತ್ಸವ ಎಂದು ಕರೆಯುತ್ತಾರೆ. ದಸರಾ ಗೊಂಬೆ ಹಬ್ಬವನ್ನು ಕರ್ನಾಟಕದಲ್ಲಿ ವಿವಿಧ ಗೊಂಬೆಗಳು ಮತ್ತು ಪ್ರತಿಮೆಗಳ ಪ್ರದರ್ಶನದ ಮೂಲಕ ಆಚರಿಸಲಾಗುತ್ತದೆ. ಬೆಸ ಸಂಖ್ಯೆಯ ಹೆಜ್ಜೆಗಳು ಅಥವಾ ಶ್ರೇಣಿಗಳನ್ನು ಸಾಮಾನ್ಯವಾಗಿ 7, 9 ಅಥವಾ 11 ಹೊಂದಿರುವ ಮೆಟ್ಟಿಲುಗಳ ವೇದಿಕೆಯಲ್ಲಿ ಗೊಂಬೆಗಳನ್ನು ಜೋಡಿಸಿ ಪ್ರದರ್ಶಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯಿಂದ ಮುಚ್ಚಲಾಗುತ್ತದೆ. ನವರಾತ್ರಿಯ 9 ರಾತ್ರಿಗಳನ್ನು ಸೂಚಿಸಲು ಅನೇಕ ಮನೆಗಳು ಗೊಂಬೆಗಳ ಪ್ರದರ್ಶನಕ್ಕಾಗಿ 9 ಹಂತಗಳನ್ನು ಬಳಸುತ್ತವೆ. ಆಚರಣೆಯ ಸಮಯದಲ್ಲಿ ಗೊಂಬೆಗಳನ್ನು ಆಚರಣೆಯಿಂದ ಪೂಜಿಸಲಾಗುತ್ತದೆ. ಹಬ್ಬದ ಮುಖ್ಯ ಗೊಂಬೆಗಳು ಗಂಡ ಮತ್ತು ಹೆಂಡತಿಯನ್ನು ಚಿತ್ರಿಸುವ ಜೋಡಿ. ಅವರನ್ನು ಪಟ್ಟಡ ಗೊಂಬೆ ಅಥವಾ ಪಟ್ಟಾತ್ ಬೊಮ್ಮೈಕಲ್ ಎಂದು ಕರೆಯಲಾಗುತ್ತದೆ. ಈ ಮುಖ್ಯ ಗೊಂಬೆಗಳ ಗುಂಪನ್ನು ಮಗಳಿಗೆ ಆಕೆಯ ಪೋಷಕರು ತಮ್ಮ ವಿವಾಹ ಸಮಾರಂಭದಲ್ಲಿ ಹಸ್ತಾಂತರಿಸುತ್ತಾರೆ. ಹೊಸ ವಧುವಿಗೆ ತಮ್ಮ ಕುಟುಂಬವನ್ನು ಪ್ರಾರಂಭಿಸಲು ಮತ್ತು ಹಬ್ಬದ ಸಂಪ್ರದಾಯವನ್ನು ಮುಂದುವರಿಸಲು ಅವರನ್ನು ಪ್ರಸ್ತುತಪಡಿಸಲಾಗುತ್ತದೆ. ಪಟ್ಟಡ ಗೊಂಬೆ ಜೋಡಿ ಮರದಿಂದ ಮಾಡಿದ ಸಾಂಪ್ರದಾಯಿಕ ಗೊಂಬೆಗಳ ಒಂದು ಗುಂಪಾಗಿದೆ. ಈ ಗೊಂಬೆಗಳನ್ನು ಪೇಪರ್ಸ್ ಅಥವಾ ರೇಷ್ಮೆ ಜವಳಿ ಬಳಸಿ ವರ್ಣಮಯವಾಗಿ ಧರಿಸಲಾಗುತ್ತದೆ. ಈ ಮುಖ್ಯ ಜೋಡಿ ಗೊಂಬೆಗಳನ್ನು ಯಾವಾಗಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಧರಿಸಲಾಗುತ್ತದೆ. ವೇದಿಕೆಯ ಮೊದಲ ಹೆಜ್ಜೆಯನ್ನು ಸಾಮಾನ್ಯವಾಗಿ ದೇವರು ಮತ್ತು ದೇವತೆಗಳನ್ನು ಚಿತ್ರಿಸುವ ಚಿಕಣಿ ವಿಗ್ರಹಗಳು ಅಥವಾ ಗೊಂಬೆಗಳಿಗೆ ಮೀಸಲಿಡಬೇಕೆಂದು ಸಂಪ್ರದಾಯವು ಒತ್ತಾಯಿಸುತ್ತದೆ. ಸಾಮಾನ್ಯವಾಗಿ ರಾಮ, ಲಕ್ಷ್ಮಣ, ಸೀತಾ, ಕೃಷ್ಣ, ರಾಧಾ, ಶಿವ, ವಿಷ್ಣು, ದುರ್ಗಾ, ಲಕ್ಷ್ಮಿ, ಸರಸ್ವತಿ ಮುಂತಾದವರ ವಿಗ್ರಹಗಳನ್ನು ಈ ಹಬ್ಬದಲ್ಲಿ ಬಳಸಲಾಗುತ್ತದೆ. ಸಂಗ್ರಹದಲ್ಲಿ ಕೆಲವು ಮರದ ಗೊಂಬೆಗಳನ್ನು ಹೊಂದಿರುವುದು ಸಹ ರೂಢಿಯಲ್ಲಿದೆ. ದಸರಾ ಗೊಂಬೆ ಹಂತಗಳು ಶ್ರೇಣಿಗಳಲ್ಲಿ ಗೊಂಬೆಗಳ ವ್ಯವಸ್ಥೆ. ಪ್ರತಿ ಮನೆಯು ಗೊಂಬೆ ಹಬ್ಬವನ್ನು ಪ್ರಾರಂಭಿಸಲು ಶುಭ ಸಮಯವನ್ನು ಆಯ್ಕೆ ಮಾಡುತ್ತದೆ. ಶ್ರೇಣಿಗಳನ್ನು ಅಥವಾ ಹಂತಗಳಲ್ಲಿ ನಿರ್ದಿಷ್ಟ ಆದೇಶದ ಪ್ರಕಾರ ಗೊಂಬೆಗಳನ್ನು ಜೋಡಿಸಲಾಗುತ್ತದೆ. ಕ್ರಮಾನುಗತವು ದೇವರನ್ನು ಉನ್ನತ ಹಂತಗಳಲ್ಲಿ ಇರಿಸುವುದರಿಂದ ಪ್ರಾರಂಭವಾಗುತ್ತದೆ ಮತ್ತು ವೇದಿಕೆಯ ಕೆಳಗಿನ ಹಂತಗಳಲ್ಲಿ ಇರಿಸಲಾದ ಭೂಮಿಯ ಮನುಷ್ಯರೊಂದಿಗೆ ಕೊನೆಗೊಳ್ಳುತ್ತದೆ. 1 ರಿಂದ 3 ಹಂತಗಳು. ಮೊದಲ 3 ಹಂತಗಳನ್ನು ದೇವರು ಮತ್ತು ದೇವತೆಗಳ ಪ್ರತಿಮೆಗಳು ಅಥವಾ ವಿಗ್ರಹಗಳಿಗೆ ಸಮರ್ಪಿಸಲಾಗಿದೆ. ಈ ಹಂತಗಳಲ್ಲಿ ವಿವಿಧ ದೇವರು ಮತ್ತು ದೇವತೆಗಳ ವಿಭಿನ್ನ ವಿಗ್ರಹಗಳನ್ನು ಇರಿಸಲಾಗಿದೆ. 4 ರಿಂದ 6 ಹಂತಗಳು. ಮುಂದಿನ 3 ಹಂತಗಳನ್ನು ಡೆಮಿ ದೇವರುಗಳು, ಮಹಾನ್ ಸಂತರು ಅಥವಾ ರಾಜರು ಮತ್ತು ರಾಣಿಯರನ್ನು ಚಿತ್ರಿಸುವ ಗೊಂಬೆಗಳನ್ನು ಜೋಡಿಸಲು ಬಳಸಲಾಗುತ್ತದೆ. ಈ ಹಬ್ಬದ ಸಮಯದಲ್ಲಿ ಮೈಸೂರು ರಾಜರಿಗೆ ಸರಿಯಾದ ಪ್ರಾಮುಖ್ಯತೆ ನೀಡಲಾಗುತ್ತದೆ ಮತ್ತು ಅವರ ಚಿಕಣಿ ರೂಪಗಳನ್ನು ಸಾಮಾನ್ಯವಾಗಿ ಈ ಹಂತಗಳಲ್ಲಿ ಇರಿಸಲಾಗುತ್ತದೆ. ಹಂತ 7. ಈ ಹಂತವನ್ನು ಹಿಂದೂ ಹಬ್ಬಗಳು, ಆಚರಣೆಗಳು ಮತ್ತು ಸಂದರ್ಭಗಳನ್ನು ಪ್ರದರ್ಶಿಸಲು ಮೀಸಲಿಡಲಾಗಿದೆ. ಹಂತ 8. ಈ ಹಂತವನ್ನು ದೈನಂದಿನ ಜೀವನದ ಉದ್ಯಾನವನ, ಅಂಗಡಿ,
ತರಕಾರಿ ಮಾರಾಟಗಾರ ಮುಂತಾದ ದೃಶ್ಯಗಳಿಂದ ಅಲಂಕರಿಸಲಾಗಿದೆ. 9 ಹಂತ. ಕೊನೆಯ ಹಂತವು ಸಾಮಾನ್ಯವಾಗಿ ಮಾನವಕುಲ ಅಥವಾ ಜೀವಿಗಳ ವಿಕಾಸವನ್ನು ಚಿತ್ರಿಸುತ್ತದೆ. ಗೊಂಬೆಗಳನ್ನು ಜೋಡಿಸಲು ಕಠಿಣ ನಿಯಮವಿಲ್ಲ. ಪ್ರತಿಯೊಂದು ಮನೆಯೂ ಸಾಮಾನ್ಯವಾಗಿ ಲಭ್ಯವಿರುವ ಗೊಂಬೆಗಳನ್ನು ಪ್ರದರ್ಶಿಸಲು ಬೇಕಾದ ಸಾಲುಗಳು ಅಥವಾ ಶ್ರೇಣಿಗಳಿಗೆ ಅನುಗುಣವಾಗಿ ಮೆಟ್ಟಿಲುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆ. ಇತಿಹಾಸವು ಗೊಂಬೆ ಉತ್ಸವದೊಂದಿಗೆ ಸಂಯೋಜಿತವಾಗಿದೆ. ದರ್ಗಾ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿದನೆಂದು ಐತಿಹ್ಯವಿದೆ. ಅವಳಿಗೆ ಸಹಾಯ ಮಾಡುವ ಸಲುವಾಗಿ ಎಲ್ಲ ದೇವರುಗಳು ಮತ್ತು ದೇವತೆಗಳು ಅವಳಿಗೆ ಎಲ್ಲ ಅಧಿಕಾರಗಳನ್ನು ನೀಡಿದರು. ದೇವರು ಮತ್ತು ದೇವತೆಗಳು ಶಕ್ತಿಹೀನರಾದಂತೆ ಅವರು ಪ್ರತಿಮೆಗಳಾಗಿ ನಿಂತರು. ದಶರಾ ಎಂದು ಆಚರಿಸಲಾಗುವ ಯುದ್ಧದ 10ನೇ ದಿನದಂದು ದುರ್ಗಾ ಮಹಿಷಾಸುರನ ಮೇಲೆ ಜಯಗಳಿಸಿದರು. ಆ ಆಹಾರ ಪದ್ಧತಿಗಳ ಆತ್ಮತ್ಯಾಗಕ್ಕೆ ಗೌರವ ಕೊಡುವುದು ಗೊಂಬೆಗಳ ಹಬ್ಬವನ್ನು ದೇವರು ಮತ್ತು ದೇವತೆಗಳನ್ನು ಗೊಂಬೆಗಳ ರೂಪದಲ್ಲಿ ಪೂಜಿಸುವ ಮೂಲಕ ಆಚರಿಸಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿದ್ದಾಗಿನಿಂದ ಈ ಪದ್ಧತಿ ಚಾಲ್ತಿಯಲ್ಲಿದೆ ಎಂದು ನಂಬಲಾಗಿದೆ. ಗೊಂಬೆ ಉತ್ಸವದಲ್ಲಿ ವಸ್ತ್ರ ವಿನ್ಯಾಸ ಅನುಸರಿಸಲಾಗಿದೆ. ಹೆಚ್ಚಿನ ಮನೆಗಳು ಗೊಂಬೆಗಳ ಜೋಡಣೆಗೆ ಒಂದು ಥೀಮ್ ಅನ್ನು ಅನುಸರಿಸುತ್ತವೆ. ಕೆಲವು ಮನೆಗಳು ಸರಳ ಮತ್ತು ಸಾಂಪ್ರದಾಯಿಕ ಥೀಮ್ ಅನ್ನು ಅನುಸರಿಸುತ್ತವೆ ಮತ್ತು ಕೆಲವರು ತಮ್ಮ ಗೊಂಬೆಗಳನ್ನು ಪ್ರಸ್ತುತಪಡಿಸುವ ವಿಸ್ತಾರವಾದ ಮತ್ತು ಅತಿರಂಜಿತ ವಿಧಾನಗಳನ್ನು ಅನುಸರಿಸುತ್ತಾರೆ. ಜನರು ತಮ್ಮ ಸಂಗ್ರಹಣೆಯನ್ನು ಅನನ್ಯ ಮತ್ತು ಆಕರ್ಷಕ ರೀತಿಯಲ್ಲಿ ಪ್ರದರ್ಶಿಸಲು ತಮ್ಮ ಸೃಜನಶೀಲತೆಯನ್ನು ಬಳಸುತ್ತಾರೆ. ಕೆಲವರು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ವೇದಿಕೆಯ ಸಾಲುಗಳಲ್ಲಿ ಚಿತ್ರಿಸುತ್ತಾರೆ. ಈ ದಿನಗಳಲ್ಲಿ ಜನರು ಪರಿಸರವನ್ನು ಉಳಿಸುವುದು ಅಥವಾ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮುಂತಾದ ಆಧುನಿಕ ವಿಷಯಗಳೊಂದಿಗೆ ಗೊಂಬೆಗಳನ್ನು ಪ್ರದರ್ಶಿಸುತ್ತಾರೆ. ಪ್ರತಿ ವರ್ಷ ಜನರು ತಮ್ಮ ಸಂಗ್ರಹಕ್ಕೆ ಹೊಸ ಗೊಂಬೆಗಳನ್ನು ಸೇರಿಸುತ್ತಾರೆ. ಅದರಂತೆ ಪ್ರತಿ ಮನೆಯಲ್ಲೂ ಸಂಗ್ರಹವು ಪ್ರತಿ ವರ್ಷ ಹೆಚ್ಚಾಗುತ್ತದೆ. ಗೊಂಬೆಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲಾಗುತ್ತದೆ. ಅದರಂತೆ ಕೆಲವು ಕುಟುಂಬಗಳು 100 ವರ್ಷಗಳಿಗಿಂತ ಹಳೆಯದಾದ ಗೊಂಬೆಗಳನ್ನು ಹೊಂದಿವೆ. 10 ದಿನಗಳ ಅವಧಿಯಲ್ಲಿ ಜನರು ಸ್ನೇಹಿತರು ಮತ್ತು ಕುಟುಂಬವನ್ನು ಆಹ್ವಾನಿಸುತ್ತಾರೆ ಮತ್ತು ಭೇಟಿ ಮಾಡುತ್ತಾರೆ ಮತ್ತು ಪ್ರತಿ ಕುಟುಂಬದಲ್ಲಿ ಗೊಂಬೆಗಳ ವಿಶಿಷ್ಟ ಪ್ರದರ್ಶನವನ್ನು ಆನಂದಿಸುತ್ತಾರೆ. ಗೊಂಬೆಗಳಿಗೆ ಪ್ರತಿದಿನ ಅರ್ಪಣೆ ಸಲ್ಲಿಸಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.